ನಮಸ್ಕಾರ ಗೆಳೆಯರೆ, ನಿಮ್ಮೆಲ್ಲರಿಗೂ ಡಿಜಿಟಲ್ ಸರ್ವಿಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೆಳೆಯರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಶ್ರಮ ಪೋರ್ಟಲ್ನಲ್ಲಿ NDUW ಅಥವಾ UAN ಕಾರ್ಡನ್ನು ಹೇಗೆ ಮಾಡಿಸಬೇಕು, ಹೇಗೆ ಮಾಡಿಸಬೇಕು ಮತ್ತು ಇದರ ಪ್ರಯೋಜನಗಳು ಏನು ಎಂದು ತಿಳಿಯೋಣ. ಫ್ರೆಂಡ್ಸ್, ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಕೆಳಗೆ ಕೊಟ್ಟಿರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ಥರ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಬನ್ನಿ ಗೆಳೆಯರೆ, ಹಾಗಾದರೆ ನೋಡೋಣ. NDUW ಎಂದರೇನು? ವಾಟ್ ಈಸ್ NDUW? ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಈಸ್ ಕ್ರಿಯೇಟಿಂಗ್ ಎ ನ್ಯಾಷನಲ್ ಡೇಟಾಬೇಸ್ ಆಫ್ ಅನ್ಆರ್ಗನೈಸ್ಡ್ ವರ್ಕರ್. ಅಂದ್ರೆ ಭಾರತ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು ಅಸಂಘಟಿತ ಕಾರ್ಮಿಕರ ರಾಷ್ಟ್ರೀಯ ಡಾಟಾಬೇಸನ್ನು ರಚಿಸಿದ್ದಾರೆ. ಇದನ್ನು ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಇವರು ರಚಿಸಿದ್ದಾರೆ. NDUW ಅನ್ನು ರಿಜಿಸ್ಟ್ರೇಷನ್ ಆಫ್ ಅನ್ಆರ್ಗನೈಸ್ಡ್ ವರ್ಕರ್ ವಿಲ್ ಬಿ ಫೆಸಿಲಿಟೀಸ್ ಆನ್ ದ ವೆಬ್ಸೈಟ್. ಅಸಂಘಟಿತ ಕಾರ್ಮಿಕರ ನೋಂದಣಿಗೆ ವೆಬ್ಸೈಟ್ನಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಎವ್ರಿ ಅನ್ಆರ್ಗನೈಸ್ಡ್ ವರ್ಕರ್ ವಿಲ್ ಬಿ ಇಶ್ಯೂಡ್ ಐಡೆಂಟಿಟಿ ಕಾರ್ಡ್ ದಟ್ ವಿಲ್ ಬಿ ಎ ಯುನಿಕ್ ಐಡೆಂಟಿಫಿಕೇಷನ್ ನಂಬರ್. ಅಂದರೆ ಏನಂದ್ರೆ ಇದರೊಳಗೆ ಯಾರು ರಿಜಿಸ್ಟ್ರೇಷನ್ ಮಾಡ್ತಾರಲ್ಲ NDUW ಒಳಗೆ ಅವರಿಗೆ ಅವ್ರದ್ದೇ ಆದಂಥ ಒಂದು ಐಡೆಂಟಿಟಿ ಕಾರ್ಡ್ ಕೊಡ್ತಾರೆ ಮತ್ತು ಅದರದ್ದೇ ಆದಂಥ ಒಂದು ವಿಶೇಷ ಸಂಖ್ಯೆಯನ್ನು ಕೊಡ್ತಾರೆ. ಹಾಗಾದರೆ ಈ ಶ್ರಮ ಮಾಡಿಸೋದ್ರಿಂದ ಏನೇನು ನಮಗೆ ಪ್ರಯೋಜನಗಳು? ಬೆನಿಫಿಟ್ಸ್ ಆಫ್ ರಿಜಿಸ್ಟ್ರೇಷನ್. ಈ ಶ್ರಮ ಬೆನಿಫಿಟ್ಸ್ ಆಫ್ ರಿಜಿಸ್ಟ್ರೇಷನ್: ಅನ್ಆರ್ಗನೈಸ್ಡ್ ಸೆಕ್ಟರ್ ವರ್ಕರ್ಸ್ ವಿಲ್ ಗೆಟ್ ಬೆನಿಫಿಟ್ಸ್ ಆಫ್ ಸೋಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ವೆಲ್ಫೇರ್ ಸ್ಕೀಮ್ಸ್. ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಒಂದು ಬೆನಿಫಿಟ್ ಪಡೆದುಕೊಳ್ತೇವೆ ಇದನ್ನು ಮಾಡಿಸೋದ್ರಿಂದ. ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅಂದರೆ ಯಾವ್ಯಾವು? ಪ್ರಧಾನಮಂತ್ರಿ ಜನ್ಧನ್, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ, ಅಟಲ್ ಪೆನ್ಷನ್ ಯೋಜನಾ, ಪ್ರಧಾನಮಂತ್ರಿ ಮುದ್ರಾ ಯೋಜನಾ, ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ದಾಗ ಬರುತ್ತೆ, ಪ್ರಧಾನಮಂತ್ರಿ ವಾಯಾ ವಂದನಾ ಯೋಜನಾ. ಮಾಡಿಸೋದ್ರಿಂದ ಅದ್ರ ಪ್ರಯೋಜನ ಪಡೆದುಕೊಳ್ಬೋದು ನಾವು. ವಿತ್ ರಿಜಿಸ್ಟ್ರೇಷನ್ ಇನ್ ಈ ಶ್ರಮ ವರ್ಕರ್ಸ್ ವಿಲ್ ಗೆಟ್ ಅ ಬೆನಿಫಿಟ್ಸ್ ಆಫ್ PMSBY ಫಾರ್ 1 year. ನೀವೇನಾದ್ರು ಇದ್ರೊಳಗೆ ಈ ಶ್ರಮದಾಗ ರಿಜಿಸ್ಟ್ರೇಷನ್ ಮಾಡೋದ್ರಿಂದ ನಿಮ್ಗೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಡಿ 1 ವರ್ಷದ ತನಕ ನಿಮ್ಗೆ ಬೆನಿಫಿಟ್ ಸಿಗುತ್ತೆ. 1 ವರ್ಷದ ಬೆನಿಫಿಟ್ ಸಿಗುತ್ತೆ ನಿಮ್ಗೆ. ಅಂದ್ರೆ 1 ವರ್ಷದ ಹಣ ಆಕ್ಟಿವೇಶನ್ ಆಗುತ್ತೆ. 12 ರೂಪಾಯಿ ವೇವ್ ಅಪ್ ಮಾಡ್ಯಾರ. ಫಸ್ಟ್ ಇಯರ್ ನಿಮಗೆ ಫ್ರೀ ಆಗಿರುತ್ತೆ. ಅದ್ರ ಪ್ರಯೋಜನ ಪಡಬೇಕು. ಅಂದ್ರೆ ಅದ್ರ ಪ್ರಯೋಜನ 2 lakhs ಫಾರ್ ಆಕ್ಸಿಡೆಂಟಲ್ ಡೆತ್ ಆ್ಯಂಡ್ ಫುಲ್ಲಿ ಡಿಸಬಿಲಿಟಿ ಆ್ಯಂಡ್ 1 lakh ಫಾರ್ ಪಾರ್ಷಿಯಲ್ ಡಿಸಬಿಲಿಟಿ. This database will help the government in making of special policies and schemes for unorganized worker. ಅಂದ್ರೆ ಅಸಂಘಟಿತ ಕಾರ್ಮಿಕರಿಗೆ ನೀತಿ ಮತ್ತು ಕಾರ್ಯಕ್ರಮಗಳನ್ನು ಮಾಡಲು ಗೌರ್ಮೆಂಟಿಗೆ ಸಹಾಯ ಆಗುತ್ತಂತ. ಇಟ್ ವಿಲ್ ಬಿ ಹೆಲ್ಪ್ ಟ್ರ್ಯಾಕ್ ಮಿಗ್ರೆಂಟ್ ಲೇಬರ್. ಅಂದ್ರೆ ವಲಸೆ ಕಾರ್ಮಿಕರನ್ನು ಪತ್ತೆ ಹಚ್ಚಿ ಮತ್ತು ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಒದಗಿಸಲು ಸಹಾಯವಾಗುತ್ತೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ನೋಡೋಣ ಇದಕ್ಕೆ ಏನೇನು ಏಜ್ ಶುಡ್ ಬಿ ಫ್ರಮ್ 16 years to 59 years. ಅಂದರೆ 26/8/1960ರಿಂದ 25/8/2005 ಒಳಗೆ ಜನನವನ್ನು ಹೊಂದಿರಬೇಕು. ಶುಡ್ ನಾಟ್ ಬಿ ಆ್ಯನ್ ಇನ್ಕಮ್ ಟ್ಯಾಕ್ಸ್ ಪೇಸ್. ಆದಾಯ ತೆರಿಗೆಯನ್ನು ತುಂಬುತ್ತಿರಬಾರ್ದವರು. ಅವರು ಒಂದು ವೇಳೆ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ITR ತುಂಬಿದ್ರು ರಿಟರ್ನ್ ಮಾಡಿದ್ರೆ ಅವ್ರು ಎಲಿಜಿಬಲ್ ಇದ್ದಾರೆ. ಶುಡ್ ನಾಟ್ ಬಿ ಎ ಮೆಂಬರ್ ಆಫ್ EPFO ಆ್ಯಂಡ್ ESIC. ಆ್ಯಂಡ್ EPFO ಅಂದರೆ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಆ್ಯಂಡ್ ESIC ಅಂದರೆ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತೇಳಿ ಅದರ ಮೆಂಬರ್ ಆಗಿರ್ಬೋದು. ಮಸ್ಟ್ ಬಿ ಎ ವರ್ಕಿಂಗ್ ಅಂಡರ್ ಅನ್ಆರ್ಗನೈಸ್ಡ್ ಸೆಕ್ಟರ್. ಅಸಂಘಟಿತ ಕಾರ್ಮಿಕರ ಕ್ಯಾಟಗರಿಯಲ್ಲಿ ಬರ್ತಿರ್ಬೇಕು. ಯಾರ್ಯಾರು ರಿಜಿಸ್ಟ್ರೇಷನ್ ಆಗೋದಿಲ್ಲ? ಹೂ ಆಲ್ ಕೆನಾಟ್ ರಿಜಿಸ್ಟರ್ ಇನ್ NDUW. ಎನಿಬಡಿ ಎಂಗೇಜ್ ಇನ್ ಆರ್ಗನೈಸ್ ಸೆಕ್ಟರ್. ಅಂದ್ರೆ ಆರ್ಗನೈಸ್ ಸೆಕ್ಟರ್ನಾಗ ಯಾರು ಇರಬಾರ್ದು. ಅವರು ಇದ್ರೊಳಗೆ ರಿಜಿಸ್ಟ್ರೇಷನ್ ಮಾಡ್ಬೇಕಂದ್ರೆ ಅವ್ರು ಇರಬಾರ್ದು ಆರ್ಗನೈಸ್ ಸೆಕ್ಟರ್. ಆರ್ಗನೈಸ್ ಸೆಕ್ಟರ್ ಅಂದರೆ ಗೌರ್ಮೆಂಟು, ಅದರ ಕಂಪ್ನಿ, ಇಂಡಸ್ಟ್ರೀಸು ಅದ್ರೊಳಗೆ ಇರಬಾರ್ದು. ಪರ್ಮನೆಂಟ್ ಎಂಪ್ಲಾಯ್ ಇರಬಾರ್ದು. ಆರ್ಗನೈಸ್ ಸೆಕ್ಟರ್ ಕನ್ಸಿಸ್ಟ್ ಆಫ್ ವರ್ಕ್ಸ್ ಇನ್ ಪ್ರೈವೇಟ್ ಆರ್ ಪಬ್ಲಿಕ್ ಸೆಕ್ಟರ್ ದಟ್ ರಿಸೀವ್ ರೆಗ್ಯುಲರ್ ಸ್ಯಾಲರೀಸ್, ಇನ್ಲಿಟ್ಸ್ ಆ್ಯಂಡ್ ಅದರ್ ಬೆನಿಫಿಟ್ಸ್ ಇನ್ಕ್ಲೂಡಿಂಗ್ ಲೀವ್ಸ್ ಆ್ಯಂಡ್ ಸೋಷಿಯಲ್ ಸೆಕ್ಯೂರಿಟೀಸ್ ಇನ್ ದ ಫಾರ್ಮ್ ಆಫ್ ಪ್ರಾವಿಡೆಂಟ್ ಫಂಡ್ ಆ್ಯಂಡ್ ಗ್ರಾವಿಟಿ. PF ಗ್ರಾವಿಟಿ ಇವನ್ನೆಲ್ಲ ಹೊಂದಿರಬಾರ್ದು ಅವರು. ರಿಕ್ವೈರ್ಮೆಂಟ್ ಏನೇನು ಬೇಕು? ಇದನ್ನು ರಿಜಿಸ್ಟ್ರೇಷನ್ ಮಾಡೋಕ್ಕೆ ಏನೇನು ಬೇಕು ನಮಗೆ? ಮ್ಯಾಂಡೇಟ್ರಿ ಇದ್ದದ್ದು ಆಧಾರ್, KYC ಯೂಸಿಂಗ್ ಆಧಾರ್ ನಂಬರ್ ಬೇಕು ರೀ. ಕಂಪಲ್ಸರಿ ಆಧಾರ್ ನಂಬರ್ ಬೇಕು. ಅದಕ್ಕೆ ನೀವು KYC ಅನ್ನು 3 ಟೈಪ್ನಾಗ ಮಾಡ್ಬೋದು. OTP ಮಾಡ್ಬೋದು ರೀ, ಫಿಂಗರ್ ಪ್ರಿಂಟು, ಐರಿಸ್ ಸ್ಕ್ಯಾನು. ನೀವು ಯಾವ್ದು ಬೇಕು ಅದು ಮಾಡ್ಬೋದು. ಆ್ಯಕ್ಟಿವ್ ಬ್ಯಾಂಕ್ ಅಕೌಂಟ್. ಆ್ಯಕ್ಟಿವ್ ಆಗಿರೋ ಬ್ಯಾಂಕ್ ಅಕೌಂಟನ್ನು ಇಸ್ಕೋಬೇಕು ಕಸ್ಟಮರ್ ಹತ್ರ.
ಆ್ಯಕ್ಟಿವ್ ಮೊಬೈಲ್ ನಂಬರನ್ನು ನೀವು ಇಸ್ಕೊಳ್ಬೇಕು. ಆಪ್ಷನಲ್ಲು, ಇವನ್ನ ಅಪ್ಲೋಡ್ ಮಾಡ್ಬೋದು, ನೀವು ಮಾಡದೇ ಇರ್ಬೋದು. ಎಜುಕೇಷನ್ ಸರ್ಟಿಫಿಕೇಟು, ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟು, ಆಕ್ಯುಪೇಷನ್ ಸರ್ಟಿಫಿಕೇಟು, ಸ್ಕಿಲ್ ಸರ್ಟಿಫಿಕೇಟ್ ಇದ್ರೆ ಇವನ್ನೆಲ್ಲ ಅಪ್ಲೋಡ್ ಮಾಡ್ಬೋದು. ಇದನ್ನು ನಡೀತೈತಿ. ಗೆಳೆಯರೆ, ನಾನು ನಿಮಗೆ ಒಂದು ಮುಖ್ಯವಾದ ವಿಷಯ ಹೇಳ್ತೀನಿ. ಆಗಸ್ಟ್ 26, 2021 ಮಧ್ಯಾಹ್ನ 3 ಗಂಟೆ ನಂತರ ಇದು CSC ಪೋರ್ಟಲಲ್ಲಿ ಅವೈಲೇಬಲ್ ಆಗುತ್ತೆ. ಅದಕ್ಕೆ ಮೊದಲು ಇದು CSC ಪೋರ್ಟಲಲ್ಲಿ ಅವೈಲೇಬಲ್ ಆಗೋದಿಲ್ಲ ಅಂತೇಳಿ ದಿನೇಶ್ ತ್ಯಾಗಿ ಸರ್ ಅವರು ಹೇಳಿದ್ದಾರೆ. ಬನ್ನಿ ಹಾಗಾದರೆ ರಿಜಿಸ್ಟ್ರೇಷನ್ ಹೇಗೆ ಮಾಡೋದು. CSC ವೇಲಿಗಳು CSC ವೇಲಿ ಲಾಗಿನ್ ಪೋರ್ಟಲಿಗೆ ಹೋದ ನಂತರ ಲಾಗಿನ್ ಕ್ರೆಡೆನ್ಷಿಯಲ್ ಹಾಕಿಬಿಟ್ಟು ಯೂಸರ್ ID, ಪಾಸ್ವರ್ಡು, ಕ್ಯಾಪ್ಚರ್ ಹಾಕಿಬಿಟ್ಟು ಸೈನ್ ಇನ್ ಮಾಡಿದ ನಂತರ ಸರ್ಚ್ ಬಾರಲ್ಲಿ ಈ ಶ್ರಮ ಅಂತ ಸರ್ಚ್ ಮಾಡಿದರೆ ಬರುತ್ತೆ. ಈ ಪೋರ್ಟಲ್ ರಿಡೈರೆಕ್ಟ್ ಆಗಿದೆ. ಇಟ್ ವಿಲ್ ಬಿ ರಿಡೈರೆಕ್ಟ್ ಟು ವೆಬ್ಸೈಟ್. ಕ್ಲಿಕ್ ಆನ್ ರಿಜಿಸ್ಟರ್ ನ್ಯೂ ಅನ್ಆರ್ಗನೈಸ್ಡ್ ವರ್ಕರ್. ಈ ಪೋರ್ಟಲ್ ಓಪನ್ ಆಗುತ್ತೆ. ಈ ಶ್ರಮ ಅಂತೇಳಿ ಸರ್ಚ್ ಮಾಡಿದ್ಮೇಲೆ ಈ ಥರ ಪೋರ್ಟಲ್ ಓಪನ್ ಆಗುತ್ತೆ. ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ ನಮ್ಮದು. ಅದ್ರೊಳಗೆ ಈ ಥರ ಹಾಕಿದ್ದು ತೋರಿಸ್ತೈತಿ. ಟೋಟಲ್ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿದ್ದು ನೀವು ರಿಜಿಸ್ಟ್ರೇಷನ್ ಮಾಡಿ ಕಂಪ್ಲೀಟ್ ಆಗಿ ರಿಜಿಸ್ಟ್ರೇಷನು ಟೋಟಲ್ ಪೆಂಡಿಂಗ್ ಇಟ್ಟಿರೋದ್ರಿ. ಟೋಟಲ್ ಯೂಸರ್ ಆಫ್ ಸ್ವಿಚ್ ಟು ಆರ್ಗನೈಸರ್ ಅಂದ್ರೆ ಅನ್ಆರ್ಗನೈಸ್ಡ್ ಸೆಕ್ಟರ್ ಟು ಆರ್ಗನೈಸ್ ಸೆಕ್ಟರ್ ಅಂದ್ರೆ ಅಸಂಘಟಿತ ಕಾರ್ಮಿಕರಿಂದ ಸಂಘಟಿತ ಕಾರ್ಮಿಕರಿಗೆ ವಲಯಕ್ಕೆ ಹೋದಾರದು ನಿಮ್ದ್ರಾಗ ಇದಾಗುತ್ತದೆ. ಅವ್ರು ಇದು ಅಪ್ಡೇಟ್ ಮಾಡಿಸಿದ್ರೆ ನಿಮ್ಮ ಹತ್ರ ಒಂದು ಟೋಟಲ್ ಇನ್ ಪ್ರೋಗ್ರೆಸ್ ರಿಜಿಸ್ಟ್ರೇಷನ್ ದಟ್ ಯೂಸರ್. ಬನ್ನಿ ಸರ್, ಹಾಗಾದರೆ ನೋಡೋಣ ರಿಜಿಸ್ಟ್ರೇಷನ್ ಹೆಂಗೆ ಮಾಡೋದು. ರಿಜಿಸ್ಟರ್ ನಾವು ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ನಾವು ಕ್ಲಿಕ್ ಮಾಡಿದ ಮೇಲೆ ಆಧಾರ್ ನಂಬರ್ ಹಾಕಿ, ಅವ್ರದ್ದು ಕಸ್ಟಮರ್ದು ಆಧಾರ್ ನಂಬರ್ ಹಾಕಿದ ಮೇಲೆ ಇಲ್ಲಿ 3 ಥರದ ಈ KYC ಮಾಡ್ಬೋದು ನಾವು. ಫಿಂಗರ್ ಪ್ರಿಂಟು, OTP ಅಥವಾ ಐರಿಸ್ ಸ್ಕ್ಯಾನ್ ಮುಖಾಂತರ ನಿಮ್ಮ ಅವ್ರ ಹತ್ರ ಕಸ್ಟಮರ್ ಹತ್ರ ಏನು ಅವೈಲೇಬಲ್ ಇರುತ್ತೋ ಅದರಿಂದ ಮಾಡಿ. ನೆಕ್ಸ್ಟ್ ಆಧಾರ್ ನಂಬರ್ ಹಾಕಿ ಸಬ್ಮಿಟ್ ಮಾಡಿದ ಮೇಲೆ ರಿವ್ಯೂ ಆಧಾರ್ ಪ್ಯಾಚ್ ಡೀಟೇಲ್ಸ್, ಕ್ಲಿಕ್ ಡಿಕ್ಲೇರೇಷನ್ ಕಂಟಿನ್ಯೂ. ಇದು ನೀವು ಸಬ್ಮಿಟ್ ಮಾಡಿದ ಮೇಲೆ ಆಧಾರ್ ಡಾಟಾ ಆಟೋಮೆಟಿಕಾಗಿ ಕ್ಯಾಪ್ಚರ್ ಮಾಡ್ಕೊಂತ. ಬನ್ನಿ ಸ್ನೇಹಿತರೆ, ರಿಜಿಸ್ಟ್ರೇಷನ್ ಹೇಗೆ ಮಾಡೋದನ್ನು ತಿಳ್ಕೊಳ್ಳೋಣ. ರಿಜಿಸ್ಟ್ರೇಷನ್ ಮಾಡೋದಕ್ಕಿಂತ ಮೊದಲು ನಿಮಗೆ ಗೊತ್ತಿರಬೇಕು, 26 ಆಗಸ್ಟ್ 2021 ಮಧ್ಯಾಹ್ನ 3 ಗಂಟೆ ನಂತರ ಇದು CSC ಪೋರ್ಟಲಲ್ಲಿ ಅವೈಲೇಬಲ್ ಆಗುತ್ತೆ. ದಿಸ್ ಸರ್ವಿಸ್ ವುಡ್ ಬಿ ಫಾರ್ಮಲಿ ಲಾಂಚ್ಡ್ ಬೈ ಶ್ರೀ ಭೂಪೇಂದ್ರ ಯಾದವ್, ಆನರಬಲ್ ಮಿನಿಸ್ಟರ್ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಆಗಸ್ಟ್ 26, 2021 at 3 PM. ಸ್ನೇಹಿತರೆ, ಹಾಗೆ ರಿಜಿಸ್ಟ್ರೇಷನ್ ಮಾಡೋದು ಮತ್ತು CSC ರಿಜಿಸ್ಟ್ರೇಷನ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಲಾಗಿನ್ ವಿತ್ ಕ್ರೆಡೆನ್ಷಿಯಲ್ ಸರ್ಚ್ ಈ ಶ್ರಮ. ಯೂಸರ್ ID, ಪಾಸ್ವರ್ಡನ್ನು ಹಾಕಿ ಸೈನ್ ಇನ್ ಮಾಡ್ಕೊಳ್ಳಿ. ಸೈನ್ ಇನ್ ಮಾಡಿದ ನಂತರ ಸರ್ಚ್ ಬಾರಲ್ಲಿ ಈ ಶ್ರಮ ಅಂತ ಸರ್ಚ್ ಮಾಡಿದ ನಂತರ ಈ ಥರ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಈ ಡ್ಯಾಶ್ಬೋರ್ಡ್ ಓಪನ್ ಆದಮೇಲೆ ಇಲ್ಲಿ 4 ಥರ ಇದ್ದರೆ ಟೋಟಲ್ ಕಂಪ್ಲೀಟ್ ರಿಜಿಸ್ಟ್ರೇಷನ್ ನೀವು ಎಷ್ಟು ಕಂಪ್ಲೀಟ್ ಮಾಡಿದ್ರೆ ಅಂತ ತೋರಿಸುತ್ತೆ. ಟೋಟಲ್ ಪೆಂಡಿಂಗ್ ಇರೋದು ಎಷ್ಟು ಅಂತ ತೋರಿಸುತ್ತೆ. ಟೋಟಲ್ ಟು ಅನ್ಆರ್ಗನೈಸ್ಡ್ ವರ್ಕರ್ ಟು ಆರ್ಗನೈಸ್ ಸೆಕ್ಟರ್ಗೆ ಹೋದಾರೆ ಎಷ್ಟು ಮಂದಿ ಅಂತೇಳಿ ಇಲ್ಲಿ ತೋರಿಸುತ್ತೆ. ಅವ್ರು ಅಪ್ಡೇಟ್ ಮಾಡಿಸಿದ್ರೆ ಅಷ್ಟು ತೋರಿಸುತ್ತೆ. ಟೋಟಲ್ ಇನ್ ಪ್ರೋಗ್ರೆಸ್ ರಿಜಿಸ್ಟ್ರೇಷನ್ ಬೈ ದ ಯೂಸರ್ ಎಷ್ಟು ಪ್ರೋಗ್ರೆಸ್ ಇದೆ ಅಂತ ತೋರಿಸುತ್ತೆ. ಸ್ನೇಹಿತರೆ, ಹಾಗಾದರೆ ಬನ್ನಿ ರಿಜಿಸ್ಟ್ರೇಷನ್ ಹೇಗೆ ಮಾಡುತ್ತೆ. ನೀವು ಅನ್ಆರ್ಗನೈಸ್ಡ್ ವರ್ಕರ್ ಇಲ್ಲಿದೆ, ಇದನ್ನು ಕ್ಲಿಕ್ ಮಾಡಿದ ನಂತರ ಈ ಥರ ಡ್ಯಾಶ್ ಬರುತ್ತೆ. ಆಧಾರ್ ಕಾರ್ಡ್ ನಂಬರ್, ಕಸ್ಟಮರ್ದ ಆಧಾರ್ ಕಾರ್ಡ್ ನಂಬರ್ ಹಾಕಿ ಆದಮೇಲೆ ಫಿಂಗರ್ ಪ್ರಿಂಟ್, ಐರಿಸ್, OTP ಈ 3ರಲ್ಲಿ ಯಾವುದು ಇದೆ ಅದನ್ನು ಹಾಕಿ ಸಬ್ಮಿಟ್ ಮಾಡಿದ ನಂತರ ನಿಮಗೆ ಈ ಥರ ಪೇಜ್ ಬರುತ್ತೆ. ಈ KYC ಆ್ಯಸ್ ಪರ್ ಆಧಾರ್, ಪರ್ಸನಲ್ ಡೀಟೇಲ್ಸ್, ಅಡ್ರೆಸ್, ಎಜುಕೇಷನ್, ಕ್ವಾಲಿಫಿಕೇಷನ್, ಆಕ್ಯುಪೇಷನ್, ಬ್ಯಾಂಕ್ ಡೀಟೇಲ್ಸ್, ರಿವ್ಯೂ, ಸೆಲ್ಫ್ ಡಿಕ್ಲೇರೇಷನ್, ಇವೆಂಟ್ ಕಾರ್ಡ್ ಈ ಥರ ಓಪನ್ ಆಗುತ್ತೆ. ಫಸ್ಟಾಗಿ ಈ KYC ಆ್ಯಸ್ ಪರ್ ಆಧಾರ್ ಅಂದರೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ಸಬ್ಮಿಟ್ ಮಾಡಿದ ಮೇಲೆ ಡಾಟಾ ಆಟೋಮೆಟಿಕಾಗಿ ಫ್ಯಾಚ್ ಆಗುತ್ತೆ. ನೀವು ಅದನ್ನು ಚೆಕ್ ಮಾಡ್ಕೊಂಡು ಕ್ಲಿಕ್ ಟು ಎಂಟರ್ ಅದರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ.
ಪರ್ಸ್ನಲ್ ಇನ್ಫಾರ್ಮೇಷನು ಮೊಬೈಲ್ ನಂಬರ್, ಕಸ್ಟಮರ್ ಮೊಬೈಲ್ ನಂಬರ್ ಹಾಕಿ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದರೆ ಒ ಟಿ ಪಿ ಬರುತ್ತೆ. ಒ ಟಿ ಪಿ ಹಾಕಿ ಸಬ್ಮಿಟ್ ಮಾಡಿ. ಆಲ್ಟರ್ನೇಟ್ ಮೊಬೈಲ್ ನಂಬರ್ ಇದ್ದರೆ ಹಾಕಿ ನಡೀತದೆ, ಇಲ್ಲ ನಡೀತೈತಿ. ಇಮೇಲ್ ಪ್ರತಿಯೊಬ್ಬರದ್ದು ಇರೋದಿಲ್ಲ, ಇದ್ದವ್ರದ್ದು ಅದೇನು ಮ್ಯಾಂಡೇಟ್ರಿ ಇಲ್ಲ, ನೀವು ಹಾಕಿದ್ರೆ ಹಾಕ್ಬೋದು, ಬಿಟ್ಟರು ಬಿಡೋದು ನಡೀತೈತಿ. ಮೆಟೀರಿಯಲ್ ಸ್ಟೇಟು ಒಂದು ಮ್ಯಾರಿಡ್ ಅನ್ಮ್ಯಾರಿಡ್ ಸ್ಟೇಟಸ್ ಹಾಕಬೇಕು. ಫಾದರ್ ನೇಮ್ ಹಾಕಬೇಕು. ಸೋಷಿಯಲ್ ಕ್ಯಾಟಗರಿ ಜನರಲ್ಲು, ಒ ಬಿ ಸಿ, ಎಸ್ ಟಿ ಈ ಕ್ಯಾಟಗರಿನ ಹಾಕ್ಕೋಬೇಕು. ಡಿಸೇಬಿಲಿಟಿ ಹ್ಯಾಂಡಿಕ್ಯಾಪ್ ಅದಾರೋ ಇಲ್ಲೋ, ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ನಾಮಿನಿ ಡೀಟೇಲ್ಸ್ ಕೊಡ್ಬೇಕಂದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಸೇವ್ ಆ್ಯಂಡ್ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಬರುತ್ತೆ ಅಡ್ರೆಸ್, ಹೌಸ್ ನಂಬರು, ಲೊಕ್ಯಾಲಿಟಿ, ಸ್ಟೇಟು, ಯಾವ ಸ್ಟೇಟು, ಡಿಸ್ಟಿಕ್ಕು, ನಿಮ್ದು ಯಾವ ಡಿಸ್ಟಿಕ್ಕು, ಸಬ್ ಡಿಸ್ಟಿಕ್ಕು ಅಥವಾ ತಾಲೂಕು, ಯಾವ ತಾಲೂಕು ನಿಮ್ಮದು, ಪಿನ್ ಕೋಡು. ಸ್ಟೇಯಿಂಗ್ ಅಟ್ ಕರೆಂಟ್ ಲೊಕೇಶನ್, ನೀವು ಇದು ಕರೆಂಟ್ ಅಡ್ರೆಸ್ನಲ್ಲಿ ಎಷ್ಟು ವರ್ಷಗಳಿಂದ ಇದ್ದೀರಿ ಅದನ್ನು ಹಾಕ್ಕೋಬೇಕು. 5 ವರ್ಷ 10 ವರ್ಷ ಇದ್ದರೆ ಹಾಕ್ಕೋಬೇಕು. ನೀವೇನಾದ್ರು ವಲಸೆ ಕಾರ್ಮಿಕರ, ಮಿಗ್ರೆಂಟ್ ವರ್ಕರ್ಸ್, ವಲಸೆ ಕಾರ್ಮಿಕರಾಗಿದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ನೆಕ್ಸ್ಟ್ ಎಜುಕೇಷನ್ ಡೀಟೇಲ್ಸ್, ಎಜುಕೇಷನ್ ಕ್ವಾಲಿಫಿಕೇಷನು ನೀವು ಏನು ಕಲ್ತಿದ್ದೀರಿ ಅಂತ ಕೇಳುತ್ತೆ. ಕ್ವಾಲಿಫಿಕೇಷನು 10th, PUC, ಹೈಯರ್ ಸೆಕೆಂಡ್ರಿ, ಪೋಸ್ಟ್ ಗ್ರ್ಯಾಜುಯೇಟು ಇದನ್ನು ಹಾಕ್ಕೊಳ್ಳಿ. ಮಂತ್ಲಿ ಇನ್ಕಮ್ ಸ್ಲ್ಯಾಬ್ 10 to 15 ಎಸೆ ತೋರಿಸುತ್ತದೆ, ಅದನ್ನು ನೀವು ಹಾಕ್ಕೋಬೇಕು. ಅಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಪಿ ಡಿ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ನೀವು ಅಪ್ಲೋಡ್ ಮಾಡ್ಬೇಕಂತಿದ್ರೆ ಮಾಡಿರಿ. ನೆಕ್ಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ ಮಾಡಿ. ಎಂಟರ್ ಡೀಟೇಲ್ಸ್ ಆ್ಯಂಡ್ ಕಂಟಿನ್ಯೂ. ಬ್ಯಾಂಕ್ ಡೀಟೇಲ್ಸು, ಬ್ಯಾಂಕ್ ಸೀಡಿಂಗ್ ವಿತ್ ಆಧಾರ್, ಎಸ್ ಅಂತ ಕೊಡಿ. ರಿಜಿಸ್ಟರ್ ವಿತ್ ಬ್ಯಾಂಕ್ ಅಕೌಂಟ್, ನೀವು ಎಸ್ ಅಂತ ಹಾಕಿದ ಮೇಲೆ ಇಲ್ಲಿ ಅಕೌಂಟ್ ನಂಬರು, IFSC ಕೋಡು, ಬ್ರ್ಯಾಂಚ್ ನೇಮು ಇವನ್ನೆಲ್ಲ ಕೇಳುತ್ತೆ. ಅದನ್ನ ಕೇಳಿದ ಮೇಲೆ ನಂತರ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಮಾಡಿ. ಪ್ರಿವ್ಯೂ ಆ್ಯಂಡ್ ಸೆಲ್ಫ್ ಡಿಕ್ಲರೇಷನ್ ಇವನ್ನೆಲ್ಲ ಹಾಕಿದಿರಲ್ಲ, ನೀವು ತುಂಬಿದಿರಲ್ಲ, ಅದೆಲ್ಲ ಪ್ರಿವ್ಯೂ ಆಗುತ್ತೆ. ಅದನ್ನೆಲ್ಲ ಒಂದು ಚೆಕ್ ಮಾಡ್ಕೊಂಡು ನೀವು ಕಸ್ಟಮರ್ನ ಕೇಳಿ ಅಗ್ರಿ ಮೇಲೆ ಟಿಕ್ ಮಾಡಿಕೊಂಡು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದರೆ ಸಾಕು, ನಿಮಗೆ A2 ಕಾರ್ಡ್ ಬಂದುಬಿಡುತ್ತೆ. ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಕಸ್ಟಮರ್ಗೆ ಕೊಡಬೇಕು.